ನಾನು ನಿಮ್ಮ ಕಂಡಂಗೆ ನಿಮ್ಮ ವೈಯಕ್ತಿಕ ಬದುಕಲ್ಲಿ ಪ್ರೀತಿ ಅಂದರೆ ಹೇಗೆ ಏನು ಜರ್ನಿಲಿ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅನ್ನುವಂಥದ್ದು. ನನಗೆ ಈಗ ಈ ವಯಸ್ಸಲ್ಲಿ ಪ್ರೀತಿ ಬಗ್ಗೆ ಕೇಳಿದ್ರೆ ನನಗೋದಿಲ್ಲ ಏನು ಹೇಳಬೇಕು ಅಂತ. ಸಿ ಒಂದು ನನ್ನ ಮದುವೆ ಬಗ್ಗೆ ಮಾತಾಡ್ಬೋದು ನಿಜ ಹೇಳ್ಬೇಕಂದ್ರೆ. ನಾವು ಇಟ್ ಈಸ್ ಎ ರೆಸ್ಪಾನ್ಸಿಬಿಲಿಟಿ. ಪ್ರೀತಿ ಕೂಡ ಅಷ್ಟೇ. ಪ್ರೀತಿ ಅನ್ನೋ ಅಂಥದ್ದು ಬರೀ ಎರಡು ವ್ಯಕ್ತಿಗಳ ನಡುವೆ ನಡೆಯೋಂಥ ಒಂದು ಶಾರೀರಿಕ ಅಥವಾ ಮಾನಸಿಕ ಸಂಬಂಧ ಮಾತ್ರ ಆಗಿರೋದಿಲ್ಲ. ಇದು ಒಂದು ವೈಯಕ್ತಿಕವಾಗಿರುವಂಥ ರೆಸ್ಪಾನ್ಸಿಬಿಲಿಟಿನೂ ಆಗಿರುತ್ತೆ. ಲೈಕ್ ಇವಾಗ ನಾನು ಯಾರನ್ನಾದ್ರೂ ಇಷ್ಟಪಡ್ತಿದ್ದೀನಿ ಅಂತಂದರೆ ನಾನು ಅವ್ರನ್ನ ನೀನು ಹೀಗಿದ್ದರೆ ಮಾತ್ರ ಇಷ್ಟ, ನೀನು ಈ ಥರ ಇದ್ದರೆ ನನಗೆ ಇಷ್ಟ ಆಗ್ತೀಯಾ ಅಂತ ನಾನು ಅವರಿಗೆ ರಿಸ್ಟ್ರಿಕ್ಷನ್ಸ್ ಹಾಕೋಕ್ಕಾಗಲ್ಲ. ಸೊ ಕಂಪ್ಲೀಟ್ಲಿ ಅವರ ಪರ್ಸ್ನಾಲಿಟಿ ಯಾವ ಥರ ಇದೆ, ಅವ್ರು ಯಾವ ಥರ ಇರ್ತಾರೆ ಅನ್ನೋದನ್ನ ನಾನು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಅದ್ರದ್ದು ರೆಸ್ಪಾನ್ಸಿಬಿಲಿಟಿ ಯಾವಾಗ್ಲೂ ನನ್ನ ಮೇಲೇ ಇರುತ್ತೆ. ಸೊ ನಾನು ಪ್ರೀತಿನ ಅನಲೈಸ್ ಮಾಡೋದು ಹಾಗೇ. ಏನು ಕೈ ಹಿಡ್ಕೊಂಡು ಓಡಾಡು, ರೊಮ್ಯಾಂಟಿಕ್ ಡಿನ್ನರ್ಗೆ ಹೋಗು, ಅಥವಾ ನನಗೆ ಏನು ಏನು ಕಾಸ್ಟ್ಲಿ ಗಿಫ್ಟ್ ಕೊಡು, ಈ ಥರದ್ರಲ್ಲಿ ಪ್ರೀತಿ ಅಂತ ಅನ್ನೋಂಥದ್ದನ್ನು ನಾನು ಹೇಳಲ್ಲ. ಅಥವಾ ಎಮೋಷ್ನಲಿ ಬಾಂಡಿಂಗ್ ಆಗಿರೋ, ನೀನು ಬಿಟ್ಟರೆ ನಾನು ಬದುಕಲ್ಲ ಅಂತ ಮೆಸೇಜಸ್ ಲೆಟ್ರಿಲ್ಲ ಇವಾಗ ಮೆಸೇಜಸ್ಸು, ಸೊ ಮೆಸೇಜ್ ಹಾಕು, ಈ ಥರದನ್ನ ನಾನು ಪ್ರೀತಿ ಅಂತ ಹೇಳಲ್ಲ. ಒಬ್ರ ಜೊತೆ ಒಬ್ಬರು ಲೈಫ್ ಲಾಂಗ್ ನಿಂತ್ಕೋತೀವಿ, ನಾನು ನಿನಗೋಸ್ಕರ ನಾನು ಇದ್ದೀನಿ ಅನ್ನೋಂಥದ್ದು ಒಂದು ಧೈರ್ಯ ಇವಾಗ ನನಗೆ ಅವರಿಂದ ಸಿಕ್ಕಿದೆ. ನನಗೊಂದು ಸಪೋರ್ಟ್ ಸಿಕ್ಕಿದೆ, ನಾನು ಇದ್ದೀನಿ ಅನ್ನೋಂಥದ್ದು ಸಿಕ್ಕಿದೆ ಅಂತ ಅನ್ನೋಂಥ ಧೈರ್ಯ ಇರುತ್ತಲ್ಲ, ಅದನ್ನು ಪ್ರೀತಿ ಅಂತ ಅನಲೈಸ್ ಮಾಡ್ತೀನಿ ನಾನು. ಫೈನಲಿ ಅಚ್ಚು ಸರ್ ಜೊತೆಗೆ ಅಂದರೆ ಅಚ್ಚು ಸರ್ನ ಪ್ರತಿ ಸಿನಿಮಾದಲ್ಲಿ ಅವ್ರದ್ದು ಬೇರೆ ಬೇರೆ ಪಾತ್ರಗಳಲ್ಲಿ ನೋಡಿರ್ತೀವಿ. ಬಟ್ ಇದರಲ್ಲಿ ಎಷ್ಟು ಡಿಫ್ರೆಂಟಾಗಿ ಅವರು ಜನರನ್ನು ತಲುಪೋದು ನಿಮ್ಮ ಪಾತ್ರಗಳು ಫೈನಲಿ ಸದ್ಯಕ್ಕೆ ಹೆಂಗೆ ಅನ್ನುವಂಥದ್ದು. ಏನೋ ತುಂಬ ಡಿಫ್ರೆಂಟಾಗಿ ಏನೋ ನಾನು ಮಾಡಿದ್ದೀನಿ ಇಲ್ಲ ಅಚ್ಯುತ್ ಸರ್ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ. ಅದೊಂದು ಮಾಮೂಲಿ ಡೈಲಾಗ್ ಆಗಿಬಿಡುತ್ತೆ. ಸೊ ನಮ್ಮ ಸಿನಿಮಾ ತುಂಬ ಡಿಫ್ರೆಂಟ್ ಆಗಿದೆ, ಹಂಗಿದೆ ಹೆಂಗಿದೆ ಅಂತ. ಬಟ್ ಏನು ಮಾಡಿದ್ದೀವಿ ಅದನ್ನು ಕ್ಯಾರೆಕ್ಟ್ರ್ ಏನೇ ನಾವು ಪ್ಲೇ ಮಾಡಿದ್ದೀವಿ ಅದನ್ನ ತುಂಬ ಡಿಫ್ರೆಂಟಾಗೇ ಅಂದರೆ ತೋರಿಸಿದ್ದೀವಿ ನಮ್ಮನ್ನು ನಾವು ಅಂತ ಹೇಳ್ಬೋದು. ಅಚ್ಯುತ್ ಅಂತೂ ಒಂದು ಆ್ಯಕ್ಟಿಂಗ್ ಸ್ಕೂಲ್ ಥರ ಅವರು. ಆ್ಯಕ್ಚುಲಿ ನಾನು ಮೂರನೇ ಸಿನಿಮಾ ಇದು ನಾನು ಅವ್ರ ಜೊತೆಲಿ ಮಾಡ್ತಾ ಇರೋದು. ಫಸ್ಟು ಒಂದು ಸುಗ್ರೀವ ಅಂತ ಮಾಡಿದ್ವಿ, ಅದಾದಮೇಲೆ DNA ಅಂತ ಮಾಡಿದೆ, ಇವಾಗ ಲವ್ ಮ್ಯಾಟ್ರ್ ಮಾಡ್ತಾ ಇರೋದು. ಸೊ ನನಗೆ ಹೇಗಾಗ್ತಾಯಿತ್ತು ಅಂತಂದರೆ ಅವ್ರ ಜೊತೆನಲ್ಲಿ ಆ್ಯಕ್ಟ್ ಮಾಡುವಾಗ ಅವ್ರು ನಿಜವಾಗ್ಲೂ ಆ್ಯಕ್ಟ್ ಮಾಡ್ತಾ ಇದ್ದಾರಾ ಅಥವಾ ಸುಮ್ಮನೆ ನನ್ನ ಕಾಲು ಎಳಿತಾ ಇದ್ದಾರಾ ಅಥವಾ ಏನೋ ಸುಮ್ಮನೆ ಇದು ಬರೀ ರಿಹರ್ಸಲ್ಲ, ಇದು ಮಾನಿಟರ್, ನನಗೇನೂ ಗೊತ್ತಾಗ್ತಿರ್ಲಿಲ್ಲ. ಬಟ್ ಅವ್ರು ಸೀರಿಯಸ್ಸಾಗಿ ಆ್ಯಕ್ಟ್ ಮಾಡ್ತಾಯಿದ್ರು. ನನಗೆ ಅದು ಅರ್ಥ ಆಗೋ ತನಕ ನಂಗೆ ಸುಮಾರು ದಿನ ಆಗೋಯ್ತು ಆ್ಯಕ್ಚುಲಿ. ಸೊ ಅಷ್ಟು ನ್ಯಾಚುರಲ್ ಅವರು. ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ, ಯಾವ ಸಿನಿಮಾ ಓಪನ್ ಮಾಡಿದ್ರು ಯಾವುದು ನೋಡಬೇಕು ಅಂತ ಹೋದ್ರೂ ನೀವೇ ಇರ್ತೀರಲ್ಲ ಸರ್ ಇದರಲ್ಲಿ ನೀವು ಅಂತ ನಾನು ರೇಗಿಸ್ತಿರ್ತೀನಿ ನಾನು. ಸೊ ಅವ್ರನ್ನ ಎಲ್ಲ ಥರದ್ದು ಕ್ಯಾರೆಕ್ಟರ್ಸಲ್ಲೂ ಆಗ್ಬಿಟ್ಟಿದೆ. ನಾನು ಪ್ರತಿಯೊಂದು ವಿಲನ್ ಆಗಿ ನೋಡಿದ್ವಿ, ಕಾಮಿಡಿ ನೋಡಿದ್ವಿ, ಅಪ್ಪ ಆಗಿ ನೋಡಿದ್ವಿ, ಮಗ ಆಗಿ ನೋಡಿದ್ವಿ, ರೊಮ್ಯಾನ್ಸ್ ನೋಡಿದ್ವಿ, ಎಲ್ಲದೂ. ರೊಮ್ಯಾನ್ಸ್ ಅಂದರೆ ನಾಟ್ ಕಮರ್ಷಿಯಲ್ ರೊಮ್ಯಾನ್ಸ್ ಥರ ಇಲ್ಲ, ಬಟ್ ಲವ್, ಅಫೆಕ್ಷನ್, ಫ್ಯಾಮಿಲಿ, ಗಂಡ ಹೆಂಡತಿ ಆ ಥರದನ್ನ ನೋಡಿದ್ವಿ. ಸೊ ಹೀ ಈಸ್ ಲೈಕ್ ನನಗೆ ಅವ್ರ ಜೊತೆ ಕೆಲಸ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ನಾನು. ಈಗ 2 ಸಿನಿಮಾ ಒಟ್ಟಿಗೆ, ಅಂದರೆ ಒಂದು ಸಿನಿಮಾದ ನಾವು ಸ್ಕ್ರೀನ್ ಶೇರ್ ಮಾಡಿಲ್ಲ, 2 ಸಿನಿಮಾದಲ್ಲಿ ನಾವು ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದ್ದೀವಿ. ಸೊ ನೈಸ್ ಆ್ಯಕ್ಚುಲಿ. ಅಚ್ಯುತ್ ಸರ್ ಜೊತೆ ಕೆಲಸ ಮಾಡೋವಂಥದ್ದು ರಿಯಲಿ ಎ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅಫ್ಕೋರ್ಸ್ ಸುಮನ್ ಮೇಡಮ್ ಬಗ್ಗೆನೂ ಹೇಳಲೇಬೇಕು. ಶಿ ಈಸ್ ಆಲ್ಸೋ ವೆರಿ ಹಂಬಲ್, ವೆರಿ ಡೌನ್ ಟು ಅರ್ತ್. ನಾವು ಕ್ಯಾರವೆನೆಲ್ಲ ಶೇರ್ ಮಾಡ್ತಾ ಇದ್ವಿ, ನಾವು ತುಂಬ ಮಾತಾಡಿದ್ದೀವಿ ಅದರಲ್ಲಿ. ಲೈಕ್ ಐ ಯೂಸ್ ಟು ಟೇಕ್ ದ ಟಿಪ್ಸ್, ನಾನು ದಪ್ಪ ಆಗೋದು ಸಣ್ಣ ಆಗೋದು ಅದ್ರ ಬಗ್ಗೆ. ಶಿ ಯೂಸ್ ಟು ಟೆಲ್, ಇಲ್ಲ ಇಂಡಿಯನ್ ಫಿಮೇಲ್ ಅಂತ ಏನಿರ್ತಾರೆ ನಮಗೆ ಫ್ಯಾಟ್ ಅಂತ ಅನ್ನೋದು ಬಂದ ತಕ್ಷಣ ನಮ್ಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ, ಹಂಗಾಗತ್ತೆ ಅಂತ ಅವ್ರಿಗಿರೋ ನಾಲೆಜ್ನ ಅವ್ರು ಶೇರ್ ಮಾಡಿಕೊಂಡು, ನನಗಿರೋದನ್ನ ನಾನು ಶೇರ್ ಮಾಡಿಕೊಂಡು. ಸೊ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಸಿನಿಮಾದಲ್ಲಿ. ಫೈನಲಿ ಈ ವರ್ಷದ ನಿಮ್ಮ ಪ್ಲ್ಯಾನ್ಸ್, ಪ್ರಾಜೆಕ್ಟ್ಸು ನೆಕ್ಸ್ಟ್ ನಂತರ ಹೇಗಿದೆ, ಏನಿದೆ? ಇದನ್ನು ನಾನು ಹೇಳಲೇಬೇಕು. ನನ್ನದೇ ಸಿನಿಮಾ ಆಗ್ತಾಯಿದೆ, ನನ್ನದೇ ಪ್ರೊಡಕ್ಷನಲ್ಲಿ, ಅನಿತಾ ಭಟ್ ಕ್ರಿಯೇಷನಲ್ಲಿ ಉಗ್ರಾಣ ಅನ್ನೋದೊಂದು ಸಿನಿಮಾ ಬರ್ತಾಯಿದೆ. ಕನ್ನಡ ಮತ್ತು ತೆಲುಗು 2 ಲ್ಯಾಂಗ್ವೇಜಲ್ಲೂ ಮಾಡಿದ್ದೀವಿ. ಆಲ್ಮೋಸ್ಟ್ ರೆಡಿ ಇದೆ, ಮ್ಯೂಸಿಕ್ ವರ್ಕ್ ಎಲ್ಲ ನಡೀತಾ ಇದೆ ಇವಾಗ. ಸೊ ಇನ್ನೊಂದು ಸ್ವಲ್ಪ ದಿನ, ಮೇ ಬಿ ಹಾರ್ಡ್ಲಿ 1 ಮಂತಲ್ಲಿ ಸಿನಿಮಾ ರೆಡಿ ಆಗುತ್ತೆ. ರೆಡಿ ಆಗ್ತಿದ್ದಂಗೆ ನಂದು ಸಿನಿಮಾದ್ದು ತೆರೆಗೆ ಬರೋದಕ್ಕೆ ಏನೇನು ಸಿದ್ಧತೆಗಳು ಬೇಕು ಅದನ್ನೆಲ್ಲ ಮಾಡೋಕ್ಕೆ ಶುರು ಮಾಡ್ತೀನಿ. ಅದು ಒಂದು ಬಿಟ್ಟರೆ ಇನ್ನೂ 2 ಸಿನಿಮಾದು ಕಮಿಟ್ ಆಗಿರೋದಿದೆ. ಅದರದ್ದು ಡೀಟೇಲ್ಸ್ನ ನಾನು ಈಗ ಹೇಳೋಕ್ಕಾಗಲ್ಲ. ತುಂಬ ಸೂನಾಗೇನೆ, ಮೇ ಬಿ ಆಗಸ್ಟ್ ಅನ್ನೋ ಅಷ್ಟೊತ್ತಿಗೆ ಸಿನಿಮಾ ನಮ್ಮದು ಶುರುವಾಗತ್ತೆ ಅನಿಸುತ್ತೆ. ಇನ್ನು 2 ಸಿನಿಮಾ ಕಮಿಟ್ ಆಗಿರೋದು. ಸೊ ಎರಡೂ ತುಂಬ ಡಿಫ್ರೆಂಟಾಗಿ ಇರೋ ಅಂಥದ್ದು. ನೋಡೋಣ ಅದನ್ನೇನಾಗುತ್ತೆ ಅಂತ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಎಸ್, ಇದಿಷ್ಟು ಅನಿತಾ ಭಟ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.